ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇವತ್ತಿನ ವಿಚಾರ ಬಂದು, ನಾಳೆ ಭಾನುವಾರ 7ನೇ ತಾರೀಕು ಗ್ರಹಣ ಇರ್ತಕ್ಕಂಥದ್ದು. ಸೊ ಯಾರೆಲ್ಲ ಗ್ರಹಣದಲ್ಲಿ ನಮಗೆ ಒಳ್ಳೆಯ ಶುಭ ಫಲಗಳು ಬೇಕು, ನಮಗೆ ನಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅನ್ನುವಂಥವ್ರು ಈ ದಿನ ನೀವು ಯಾವುದಾದ್ರೂ ಒಂದು ಹೊಳೆ ಪೂಜೆಯ ಸ್ನಾನವನ್ನು ಮಾಡಿ, ಆ ನಂತರ ಮಧ್ಯಾಹ್ನ 12 ಗಂಟೆ ಒಳಗಡೆ ಊಟವನ್ನು ಮುಗಿಸ್ಕೊಳ್ಳಿ. ಉಪವಾಸ ಇರಬೇಕಾಗತ್ತೆ. ರಾತ್ರಿ 10 ಗಂಟೆಗೆ ಶುರು ಆಗ್ತದೆ ಮೊದಲನೇ ಗ್ರಹಣ. ಸ್ಪರ್ಶ ಆಗ್ತಕ್ಕಂಥದ್ದು 10 ಗಂಟೆಗೆ. ಸೊ ಆವಾಗಿಂದ ಮಧ್ಯರಾತ್ರಿ 1:15 ಗಂಟೆ ಇರ್ತಕ್ಕಂಥದ್ದು ಗ್ರಹಣ. ಸೊ ಈ ಸಮಯದಲ್ಲಿ ನೀವು ನವರ್ಣ ಮಂತ್ರ ಆಗ್ಬೋದು ಅಥವಾ ಪಂಚಾಕ್ಷರಿ ಮಂತ್ರಗಳನ್ನು ನಿಮ್ಮ ಗುರುಗಳು ನಿಮಗೆ ಯಾವುದು ದೀಕ್ಷೆಯನ್ನು ಮಾಡಿದ್ದಾರೆ ಆ ಮಂತ್ರವನ್ನು ನೀವು ಈ 3 ಗಂಟೆ ಕಾಲದಲ್ಲಿ ಜಪ ಮಾಡೋದ್ರಿಂದ ನಿಮಗೆ ಎಷ್ಟು ಲಾಭ ಅಂತ ಅಂದರೆ, ನೀವು 1000 ಬಾರಿ ಮಂತ್ರವನ್ನು ಪಠಣೆ ಮಾಡಿದ್ರೆ ಸೊ ಅದರ ಪ್ರತಿಫಲ ಬಂದು 10,000 ಪಠಿಸಿದಷ್ಟು ಫಲ ಇರ್ತದೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ ಈ ದಿನನ. ಯಾರು ಸಿದ್ಧಿ ಮಾಡಬೇಕು, ನಾವು ದೇವರುಗಳನ್ನು ಮಾಮೂಲಿ ಮನೆಯವರು ಕೂಡ ಮಾಡ್ಬೋದು, ಯಾವುದೇ ಥರದ ಸಮಸ್ಯೆ ಇಲ್ಲ. ಇವತ್ತು ನಾವು ಶಿವಗಂಗೆ ಕೆರೆಗೆ ಬಂದಿದ್ದು. ಸೊ ಇದೇ ರೀತಿಯಾಗಿ, ಏಕೆಂದರೆ ಭಾಳ ದಿನ ಆಯಿತು ನನಗೆ ಕ್ಲಾಸ್ಗಳು ಮತ್ತು ನಾವು ಸಿದ್ಧಿ ಮಾಡೋದ್ರಿಂದ ವೀಡಿಯೋಗಳನ್ನು ಮಾಡಲಿಕ್ಕಾಗೋದಿಲ್ಲ. ಸೊ ಆದರೂ ಕೂಡ ನಿಮಗೆ ಹೆಲ್ಪ್ ಆಗಲಿ ಇದೆಲ್ಲದುವೆ. ಈ ಥರ ನದಿ ತೀರದಲ್ಲಿ ಸ್ನಾನ ಮಾಡಿ ನೀಟಾಗಿ ಆ ಎನರ್ಜಿ ಪವರನ್ನು ತಗೊಳ್ಳಿ. ಅಕಸ್ಮಾತ್ ನಮಗೆ ವ್ಯಾಪಾರದಲ್ಲಿ ಆಗಿರ್ಬೋದು, ಮದುವೆಲಾಗಿರ್ಬೋದು, ಏನೇ ಸಮಸ್ಯೆ ಇರಲಿ, ನಿಮಗೆ ಗೊತ್ತಿರ್ತಕ್ಕಂಥದ್ದು, ಕೊನೆ ಪಕ್ಷ ನಿಮಗೆ ಮಂತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತಂದರೆ ನಿಮ್ಮ ಕುಲದೈವಗಳನ್ನು ಅಥವಾ ಕುಲದೇವಿಗಳನ್ನು ಅಥವಾ ಇಷ್ಟ ದೇವತೆಗಳನ್ನು ಈ 3 ಗಂಟೆಗಳ ಕಾಲ ನಿದ್ದೆ ಮಾಡಿದಾಗೆ ಕಣ್ಣು ಮುಚ್ಚಿ ಅವರ ಧ್ಯಾನ ಮಾಡಿ, ಅವರ ಮಂತ್ರಪಠಣೆಯನ್ನು ಮಾಡಿ, ಇಲ್ಲ ಲಲಿತಾ ಸಹಸ್ರನಾಮವನ್ನು ಮಾಡಿ. ಅರ್ಥ ಆಯ್ತಾ? ಗುರು ದೀಕ್ಷೆ ಇದ್ದರೆ, ಇಲ್ಲ ಅಂತಂದರೆ ವಿಷ್ಣು ಪುರಾಣವನ್ನು, ಭಾಗವತವನ್ನು, ಹೀಗೆ ನಿಮಗೆ ಯಾವುದು ಬರುತ್ತೋ ಅದನ್ನು ಪಠಣೆ ಮಾಡಿ. ಅದರಿಂದ ಅದ್ಭುತವಾದ ರಿಸಲ್ಟ್ ಇರುತ್ತೆ. ಸೊ ಇದು ಯಾವುದೂ ನಿಮಗೆ ಅದ್ಭುತದಲ್ಲೇ ಅದ್ಭುತವಾದಂಥ ರಿಸಲ್ಟ್ ಇರುತ್ತೆ. ಸೊ ಅದನ್ನು ಮಾಡಿ ಅದರ ಎನರ್ಜಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ದಿನಾಂಕವನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ. ನಿಮಗೆ ಮದುವೆ ಆಗಿಲ್ಲ ಅಂತಂದರೆ ಬೇಡ್ಕೊಳ್ಳಿ, ನಮಗೆ ಮದುವೆ ಆಗಿಲ್ಲ ಫೀಲ್ ಮಾಡಿ ಅದನ್ನು. ನಮಗೆ ಹಣ ಬರ್ತಿಲ್ಲ, ಸೊ ಫೀಲ್ ಮಾಡಿ ನಮ್ಗೆ ಹಣ ಬರ್ತಿಲ್ಲ, ಬರೋ ಥರ ಆಗಲಿ. ನಮಗೆ ಕಷ್ಟ ಇದೆ, ಆ ಕಷ್ಟಗಳೆಲ್ಲ ಹೋಗಲಿ, ನಮಗೆ ಅನುಗ್ರಹ ಮಾಡಿ ಅಂತ ಅಂದ್ಬಿಟ್ಟು ಭಗವಂತನಲ್ಲಿ ಬೇಡಿ. ಇಷ್ಟಿನ ತನಕ ಏನು ನೀವೇನು ಮಾಡಿಲ್ವಲ್ಲ, ಕಷ್ಟದಲ್ಲೇ ಇದ್ದೀರಲ್ವ, ಅದೇ ರೀತಿ ಈ 3 ಅವರು ಅದೇ ಕಷ್ಟ ಅಂತ ತಿಳ್ಕೊಂಡೇ ಫೀಲ್ ಮಾಡಿ. ಬಂದರೆ ನಿಮಗೂ ಒಂದು ಎನರ್ಜಿ ಬರುತ್ತೆ. ಬರಲಿಲ್ಲ ಅಂತಂದರೆ ನೀವು ಮಾಡಿದ್ರಲ್ಲಿ ಆವಾಗ ನೀವು ಹೇಳ್ಬೋದಲ್ವ, ಏನಕ್ಕೆ ಬಂದಿಲ್ಲ ಏನಕ್ಕೆ ಅಂತ ಒಂದು ವಿಮರ್ಶೆನಾದರೂ ಮಾಡ್ಬೋದಲ್ವ. ಸೊ ಮಿಸ್ ಮಾಡ್ಕೋಬೇಡಿ ಯಾರೂ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.